ಬಾಗಲಕೋಟೆ ಜಿಲ್ಲೆ ಕೆರೂರು ನಗರಕ್ಕೆ ಉಡುಪಿ ಪೇಜಾವರ ಮಠದ ಪೀಠಾಧಿಪತಿ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಭೇಟಿ ನೀಡಿದರು. ನಗರೇಶ್ವರ ದೇವಸ್ಥಾನದಿಂದ ಅವರನ್ನ ಕೀರ್ತನೆ ಭಜನೆಗಳೊಂದಿಗೆ ರಾಘವೇಂದ್ರ ಮಠಕ್ಕೆ ಬರಮಾಡಿಕೊಳ್ಳಲಾಯಿತು. ಮುಲ್ಲಾ ಜಮಾತ್ನ ಅಧ್ಯಕ್ಷ ಮೊಹಮ್ಮದ್ ಅಲಿ ಕುರ್ಚಿ, ಸಹಕಾರ ಸಂಘದ ಉಪಾಧ್ಯಕ್ಷ ಬದ್ರುದ್ದೀನ್ ಮುಲ್ಲಾ, ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮೋದಿನ್ ಸಾಬ್ ಅಗಸಿಮನಿ, ಬುಡ್ಡೆ ಸಾಬ್ ಡೋಲಿಕಟ್ಟಿ ನೇತೃತ್ವದಲ್ಲಿ ಪೇಜಾವರ ಶ್ರೀಗಳಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಬ್ರಾಹ್ಮಣ ಸಮಾಜದವರಿಂದ ಹಮ್ಮಿಕೊಂಡಿದ್ದು ಸಂಘದ ಅಧ್ಯಕ್ಷ ರಂಗಣ್ಣ ದೇಸಾಯಿ ಸ್ವಾಗತಿಸಿದರು. ಸ್ಥಳೀಯ ಮುಖಂಡರಾದ ಅಶೋಕ್ ಜಿಗಳೂರ್, ಮೊಹಮ್ಮದ್ ಮುಲ್ಲಾ, ಭೀಮ್ಸೇನ್ ದೇಸಾಯಿ, ಅಸೀಂ ಸಾಬ್ ಮುಲ್ಲಾ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು. ಗೋವು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು ಎಂಬ ಮುಸ್ಲಿಂ ಸಮುದಾಯದ ಒತ್ತಾಯದ ಬಗ್ಗೆ ವರದಿಗಾರರು ಕೇಳಿದ ಪ್ರಶ್ನೆಗೆ ಪೇಜಾವರ ಶ್ರೀಗಳು, ನಾವು ಈ ಒತ್ತಾಯವನ್ನ ಸ್ವಾಗತಿಸುತ್ತೇವೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಗಮನ ಹರಿಸುತ್ತದೆ ಎಂಬ ನಿರೀಕ್ಷೆ ಇದೆ ಎಂದರು. ಗ್ಯಾರಂಟಿ ಯೋಜನೆಗಳು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಪತ್ರಕರ್ತರ ಪ್ರಶ್ನೆಗೆ ಶ್ರೀಗಳು, ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ ಎಂದು ಮೌನ ವಹಿಸಿದರು. ಇಂತಹ ಪ್ರಕ್ರಿಯೆಯನ್ನು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ಕಡೆಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ವಿಶೇಷವಾಗಿ ಗಮನ ಹರಿಸಬೇಕು ಅಂತ ನಾವು ಮತ್ತೆ ಇನ್ನೊಂದ್ರಿ, ಈಗ ದೇಶದಲ್ಲಿ ಎಲ್ಲಾ ಪಕ್ಷಗಳು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ತರಿಸ್ತಾ ಇದ್ದಾರೆ. ಸೊಸೈಟಿ ಯಾವ ದಿಕ್ಕಿನ ಹೋಗ್ಬೋದು, ಭವಿಷ್ಯ ಏನು? ರಾಜಕಾರಣ ಅದೆಲ್ಲ ರಾಮ ಮಂದಿರ ಹೇಗೆ ಜನ ಎಲ್ಲ ಬಂದು ದೈವ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅಬೂಬಕರ್ ಹಿಡಳ್ಳಿ, ಭೀಮವಾದ ನ್ಯೂಸ್, ಕೆರೂರು.